ಮೊದಲನೇದಾಗಿ ಬಾಬಾಜಿ ಮಾತಾರ್ ಬಾಬಾಜಿ ಅವರಿಗೆ ನಮಸ್ಕಾರ. ಹಾಗೆ ಎಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಸಹ ನನ್ನ ನಮನಗಳು. ಹಾಗೆ ವೇದಿಕೆಯನ್ನು ನಿರ್ಮಾಣ ಮಾಡಿದ ಮಹತಾ ಸಂಸ್ಥೆಯ ರಂಗನಾಥ್ ಸರ್ಗೆ ಸಹ ಧನ್ಯವಾದಗಳು. ಹಾಗೇನೆ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ನಾನು ಈ ದಿನದ ಸಮಗ್ರ ಜೀವನದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ನಾನು ಆ ವಿಷಯವನ್ನ ಹಾಕಿಲ್ಲ, ನಾನು ನೋಡಿದೆ ಲಿಂಕ್ನಲ್ಲಿ. ಹನುಮಂತ ಫಲ ಬಹುಶಃ ತುಂಬಾ ಜನರು ಇದನ್ನ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ. ಯಾಕಂತಂದ್ರೆ ಬೆಳೆಯುವುದಿಲ್ಲ ಅಂದ್ರೂ ಯೂಟ್ಯೂಬ್ ನಲ್ಲಿ ಎಲ್ಲ ನೋಡಿರ್ತೀರ ಅಂತ. ಯಾಕಂತಂದ್ರೆ ಈಗ ಬಹಳ ಚಾಲ್ತಿಯಲ್ಲಿದೆ. ಒಂದ್ ನಿಮಿಷ ಮೇಡಮ್, ಕ್ಷಮೆ ಇರಲಿ. ಯಶೋಧ ಮೇಡಮ್ ಬೇರೆಯವರು ಅನ್ಮ್ಯೂಟ್ ಇದೆ, ಒಂದು ದಯವಿಟ್ಟು ಮ್ಯೂಟ್ ಮಾಡಿ, ಯಾಕಂದ್ರೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ. ಓಕೆ, ಎಸ್ ಕಂಟಿನ್ಯೂ ಮಾಡಿ ಮೇಡಮ್. ಅನುರಾಧ ಮೇಡಮ್ದು ಮ್ಯೂಟ್ ಮಾಡ್ಬೇಕಾಗತ್ತೆ. ಓಕೆ ಮ್ಯಾಮ್. ಓಕೆ ಓಕೆ ಓಕೆ. ಈ ಹನುಮಂತ ಫಲ ಯಾಕೆ ಈಗ ಬಹಳ ಒಂದು ಸುದ್ದಿಯಲ್ಲಿದೆ, ಜನರು ಇದನ್ನ ಉಪಯೋಗ ಮಾಡ್ತಾರಂತಂದ್ರೆ, ಇದನ್ನ ಆಕ್ಚುಲಿ ಪ್ರಕೃತಿಯ ಒಂದು ಕೀಮೋಥೆರಪಿ ಅಂತ ಕರೀತಾರೆ. ಈಗಾಗಲೇ ನಾವು ನೋಡಿದ್ದೇವೆ, ಸಾಕಷ್ಟು ಜನರಿಗೆ ಅದು ಹೇಳ್ತಾರೆ, ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಹೇಳ್ಕೊಂಡು. ಅಷ್ಟು ಜನಸಂಖ್ಯೆಗೆ ಕ್ಯಾನ್ಸರ್ ಬರ್ತಾ ಇದೆ. ಈ ಹನುಮಂತ ಫಲ, ಇದನ್ನ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ, ಹನುಮಂತ ಫಲ ಅಂತಾನು ಸಹ ಹೇಳ್ತಾರೆ. ಇದರಿಂದ ಕ್ಯಾನ್ಸರ್ನ ಸೆಲ್ಸ್ ಅನ್ನ ಕೊಲ್ಲತಕ್ಕಂತ ಇದಕ್ಕೆ ಶಕ್ತಿ ಇದೆ. ಆದ ಕಾರಣ ಈಗ ಇದು ಬಹಳ ಪ್ರಚಲಿತದಲ್ಲಿ ಇದೆ ಅಂತ ಹೇಳತಕ್ಕಂಥದ್ದು ಅಂಶವನ್ನ ನಾವು ತಿಳ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ಈ ಹಣ್ಣನ್ನ ತಂದಿದ್ದೇನೆ. ಹಣ್ಣು ನೋಡದವರು ನೋಡಬಹುದು. ಇದು ಸೀತಾಫಲ ಅಥವಾ ರಾಮಫಲ ಅಂತ ಹೇಳ್ತೇವಲ್ಲ, ಆ ಕುಟುಂಬಕ್ಕೆ ಸೇರಿದಂತಹ ಹಣ್ಣು. ಆದ್ರೆ ಚಿಕ್ಕ ಚಿಕ್ಕ ಮುಳ್ಳು, ಸೀತಾಫಲದ ಹಾಗೆ ದೊಡ್ಡ ದೊಡ್ಡ ಇದಲ್ಲ, ಚಿಕ್ಕ ಚಿಕ್ಕದು ಹಲಸಿನ ಹಣ್ಣಿನಲ್ಲಿ ಬರ್ತದಲ್ಲ ಮುಳ್ಳು, ಅಷ್ಟು ಹತ್ರ ಅಲ್ಲ, ಬಟ್ ದೂರ ದೂರವಾಗಿ ಇದೆ, ಹಾರ್ಟ್ ಶೇಪ್ ನಲ್ಲಿ ಇದೆ ಇದು. ಸೊ ಇದು ಹನುಮಂತ ಫಲ ಅಂತ ಹೇಳತಕ್ಕಂಥದ್ದು. ಇದನ್ನ ನಾವು ಕೀಮೋಥೆರಪಿ ಅಂತ ಹೇಳಿದಾಗ ಯಾರಾದ್ರೂ ಅನ್ಕೋ ಇದನ್ನ ಏನಾದ್ರೂ ಪ್ರಯೋಗ ಮಾಡಬಹುದು ಅಂತ. ಇಲ್ಲ, ಈ ಹಣ್ಣನ್ನ ಕತ್ತರಿಸಿ ತಿನ್ನತಕ್ಕಂಥದ್ದು. ಇದರಲ್ಲಿ ಸೀತಾಫಲದ ಹಾಗೆ ಕಪ್ಪು ಬೀಜ, ನಾನು ಆಮೇಲೆ ಕಟ್ ಮಾಡಿ ನಿಮ್ಮ ಬಾಯಲ್ಲಿ ನೀರು ಉರಿಸ್ತೇನೆ. ಕಪ್ಪು ಬೀಜ ಇರತಕ್ಕಂತ ಹಣ್ಣು, ಜೊತೆಗೆ ನಮ್ಮ ರಾಮಫಲ ಹೇಗಿದೆ ಹಾಗೆ ಒಳ್ಳೆ ಒಂದು ಮೃದುವಾಗಿರತಕ್ಕಂತಹ ಅಂಶ. ಆದ ಕಾರಣ ತಿನ್ಲಿಕ್ಕೆ ಏನು ತೊಂದರೆ ಇಲ್ಲ. ಜೊತೆಗೆ ಇದು ನಾವು ತಿನ್ನುವಾಗ ನಾವು ಪೈನಾಪಲ್ ಮತ್ತೆ ಸ್ಟ್ರಾಬೆರಿ ಹೇಳ್ತೇವಲ್ಲ, ಕೆಂಪು ಕೆಂಪು ಹಣ್ಣು, ಅದನ್ನ ಒಂದು ಮಿಕ್ಸ್ ಮಾಡಿ ತಿನ್ನುವಾಗ ಹೇಗೆ ಟೇಸ್ಟ್ ಬರ್ತದೆ, ಆ ತರದ ಟೇಸ್ಟ್ ಇದೆ. ಈ ಹಣ್ಣಿನ ಸೇವನೆ ಆರೋಗ್ಯಕ್ಕೆ ಬಹಳ ಬಹಳ ಉತ್ತಮ. ಏನಂತಂದ್ರೆ ಕೇವಲ ಕ್ಯಾನ್ಸರ್ ಇರೋರು ಮಾತ್ರ ತಿನ್ನತಕ್ಕಂತ ಹಣ್ಣಲ್ಲ, ಯಾರು ಸಹ ಈ ಹಣ್ಣನ್ನ ತಿನ್ನಬಹುದು. ರಾಮಫಲ ಸೀತಾಫಲ ಸೇವಿಸಿದ ಹಾಗೆ ಈ ಹಣ್ಣನ್ನ ತಿನ್ಬಹುದು. ಇದರಲ್ಲಿ ಸಾಕಷ್ಟು ವಿಟಮಿನ್ ಇದೆ, ಜೊತೆಗೆ ವಿಟಮಿನ್ ಸಿ ಇದೆ. ಈ ಒಂದು ದೇಹದ ಆರೋಗ್ಯ, ದೇಹದ ಪೋಷಣೆಗೆ ಬೇಕಾದಂತಹ ಅಂಶ ಇರುವ ಕಾರಣ ಇದನ್ನ ತಿನ್ಬಹುದು. ಜೊತೆಗೆ ಊಟದ ನಂತರ ತಿಂದ್ರೆ ಇದು ನಮ್ಮ ಜೀರ್ಣಕ್ರಿಯೆಯನ್ನ ತುಂಬಾ ಚೆನ್ನಾಗಿ ಇಟ್ಟಿರ್ತದೆ. ಏನ್ ತಿಂದ್ರೂ ಜೀರ್ಣ ಆಗತಕ್ಕಂಥದ್ದು. ಈ ಹಣ್ಣನ್ನ ತಾಜಾ ಹಣ್ಣಾಗಿ ಯೂಸ್ ಮಾಡಬಹುದು. ಇದರ ಎಲೆಯನ್ನ ತಗೊಂಡು ಬಂದು ತುಂಡು ಮಾಡಿ ನೀರಲ್ಲಿ 2 ಲೋಟ ನೀರನ್ನ ಇಟ್ಟರೆ, ಇದನ್ನ ಕುದಿಸಿ 1 ಲೋಟ ನೀರನ್ನ ಮಾಡಿ ಕುಡಿದ್ರೆ ಇದು ಸಹ ಕೀಮೋಥೆರಪಿ ಹಾಗೆ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಇದು ದೊಡ್ಡ ಇಲ್ಲಿ ನಾನು ಗಿಡ ಸಹ ಇದೆ ನನ್ನ ಮನೆಯಲ್ಲಿ, ನಿಮ್ಗೆಲ್ಲ ತೋರಿಸ್ಲಿಕ್ಕೆ ಗಿಡನೂ ಸಹ ತಂದಿದ್ದೇನೆ. ಇದರ ಎಲೆ ಹೀಗಿರುತ್ತೆ. ಎಲೆಯನ್ನ ತಗೊಂಡು ತೊಳೆದು ಬಿಟ್ಟು ಸ್ವಲ್ಪ ತುಂಡು ಮಾಡಿ ಇದನ್ನ ನೀರಲ್ಲಿ ಹಾಕಿ ಇದನ್ನ ಕಷಾಯವನ್ನ ಮಾಡಿ ಸೇವಿಸಿದ್ರೆ ಬಹಳ ಒಳ್ಳೇದು. ಖಾಲಿ ಹೊಟ್ಟೆಗೆ ಸೇವಿಸ್ಬೇಕಂತಾನೆ ಇಲ್ಲ, ತಿಂಡಿ ಎಲ್ಲ ತಿಂದ ಮೇಲೆ ಅಥವಾ ನಾವೇನು ಊಟ ಮಾಡಿದ ಮೇಲೂ ಅದನ್ನ ಸೇವಿಸಬಹುದು. ಹಣ್ಣನ್ನು ಸಹ ಅಷ್ಟೇ, ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕು ಅಂತಿಲ್ಲ, ನಾವು ಊಟ ಆದ ಮೇಲೆ ಅಥವಾ ತಿಂಡಿ ಆದ್ಮೇಲೆ ತಿನ್ನತಕ್ಕಂತ ಹಣ್ಣು. ಇದು ದೊಡ್ಡ ಮರವಾಗಿ ಬೆಳೀತದೆ. ದೊಡ್ಡ ಮರ ಆಗಿ ಬೆಳೆದಾಗ ಅದರ ಚೆಕ್ಕೆ ಇದೆಯಲ್ಲ, ಅದನ್ನು ಸಹ ತಗೊಂಡು ಬಂದು ಅದರ ಕಷಾಯವನ್ನು ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಟ್ರೆ ಇದು ಬಹಳ ಬಹಳ ಉಪಯುಕ್ತ. ನಾವು ಈ ಕ್ಯಾನ್ಸರ್ ಪೇಷಂಟ್ಗೆ ಇದನ್ನ ಕೊಡಬೇಕು ಅಂತ ಹೇಳತಕ್ಕಂಥದ್ದು ಹೇಳುವಾಗ ಯಾರು ಸಹ ಕ್ಯಾನ್ಸರ್ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳತಕ್ಕಂಥದ್ದು ತಲೆಯಲ್ಲಿ ಇಟ್ಕೋಬೇಡಿ. ಯಾಕಂತಂದ್ರೆ ಇದು
ಕ್ಯಾನ್ಸರ್ ಅನ್ನ ಗುಣ ಮಾಡತಕ್ಕಂಥದ್ದು ಅಲ್ಲ. ಆದರೆ ಕೀಮೋಥೆರಪಿ ಮಾಡಿದಾಗ ಹೇಗೆ ನಾವು ಆ ಕ್ಯಾನ್ಸರ್ ಸೆಲ್ಸ್ ಅನ್ನ ಕೊಲ್ತಾರಲ್ಲ, ಅದೇ ರೀತಿಯಲ್ಲಿ ಇದು ಕ್ಯಾನ್ಸರ್ ಮತ್ತೆ 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 ಸ್ಪ್ರೆಡ್ ಆಗದ ಹಾಗೆ ಅಲ್ಲಲ್ಲಿ ಆ ಕ್ಯಾನ್ಸರ್ನ ಕೋಶ ಏನಿದೆ ಅದನ್ನ ಕೊಲ್ಲುತ್ತೆ. ಆದ ಕಾರಣ ಇದು ಸಂಪೂರ್ಣವಾಗಿ ನನಗೆ ಕ್ಯಾನ್ಸರ್ ಗುಣ ಆಗ್ಬಿಡ್ತದೆ ಅಂತ ಹೇಳತಕ್ಕಂಥದ್ದೊಂದು ಬೇಡ. ಆದರೆ ಕ್ಯಾನ್ಸರ್ ಮುಂದೆ ಮುಂದೆ ಎಲ್ಲಾ ಭಾಗಕ್ಕೆ ಹರಡದ ಹಾಗೆ ಇದು ತಡೆಯುತ್ತದೆ. ಈ ಹಣ್ಣು ಸಾಮಾನ್ಯವಾಗಿ ಎಲ್ಲ ಪ್ರದೇಶದಲ್ಲಿ ಬೆಳೀತದೆ. ಚಳಿಗಾಲ, ಮಳೆಗಾಲ, ಮಳೆನೂ ಇಲ್ಲದಂತಹ ಎಲ್ಲ ಮಣ್ಣಿನಲ್ಲಿ, ಎಲ್ಲ ವಾತಾವರಣದಲ್ಲಿ ಸಹ ಇದನ್ನ ಬೆಳೀತದೆ. ಇದನ್ನ ಇಂಗ್ಲಿಷ್ನಲ್ಲಿ ಅಂದ್ರೆ ನಾವು ಹೇಳ್ತೇವಲ್ಲ, ಬೊಟಾನಿಕಲ್ ಹೆಸರು ಅಂತ ಸಾರ್ ಸಾಪ್ ಅಂತ ಹೇಳ್ತದೆ. SOUR ಸಾರ್ ಅಂದ್ರೆ ಇಂಗ್ಲಿಷ್ನಲ್ಲಿ ಹುಳಿ ಅಂತ ಹೇಳತಕ್ಕಂತಹ ಅರ್ಥ. ಈ ಹುಳಿಯನ್ನ ಹೊಂದಿರತಕ್ಕಂತಹ ತುಂಬಾ ಸಿಹಿ ಅಲ್ಲ, ಹುಳಿಯನ್ನ ಇದು ಹೊಂದಿದೆ. ನಾವು ಸೀತಾಫಲ ಮತ್ತೆ ರಾಮಫಲ ತಿಂದಾಗ ಎಷ್ಟು ಒಂಥರ ಸಿಹಿಯಾಗಿರ್ತದೆ, ಇದು ಅಷ್ಟು ಸಿಹಿ ಅಲ್ಲ. ಅದರ ಜೊತೆಗೆ, ಆ ಸಿಹಿಯ ಜೊತೆಗೆ ಇದು ಹುಳಿಯನ್ನ ಸೇರಿರತಕ್ಕಂತಹ ಹಣ್ಣು. ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಇದು ಎನಿ ನಾರ್ಮಲ್ ಪರ್ಸನ್, ಆರ್ಡಿನರಿ ಪರ್ಸನ್, ಯಾವುದು ಕಾಯಿಲೆ ಇಲ್ಲದವರು ಸಹ ಈ ಹಣ್ಣನ್ನ ತಿನ್ಬಹುದು. ಇದರಿಂದ ನಮಗೆ ಪ್ರತಿರಕ್ಷಣಾ ಅಂತ ಹೇಳ್ತೇವಲ್ಲ, ನಮ್ಮಲ್ಲಿ ಯಾವುದೇ ರೋಗ ಬರದ ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸ್ತದೆ. ಆದ ಕಾರಣ ಈ ಹಣ್ಣನ್ನ ಎಲ್ಲರೂ ಸಹ ನಾವು ಉಪಯೋಗವನ್ನ ಮಾಡಬಹುದು. ಈಗಂತೂ ಇದು ಕ್ಯಾನ್ಸರಿಗೆ ರಾಮಬಾಣ ಅಂತ ಹೇಳ್ಕೊಂಡು ತುಂಬಾ ಕಡೆ ಜನರು ಇದನ್ನ ಬೆಳೀತಾ ಇದ್ದಾರೆ. ಅದೇ ರೀತಿ ಮಾರಾಟವನ್ನು ಸಹ ಮಾಡ್ತಾರೆ. ಮೊದಲು ಈ ಹಣ್ಣು ತಗೊಳಕ್ಕೆ ಬಹಳ ಕಷ್ಟ ಆಗ್ತಿತ್ತು, ಆಮೇಲೆ ಆನ್ಲೈನ್ ಅಲ್ಲಿ ಸಿಗ್ತಾ ಇತ್ತು. ಎಷ್ಟು ಅಂತಂದ್ರೆ ಈ ಹಣ್ಣನ್ನ ನಾನು ಮೊನ್ನೆ ಮಾರ್ಕೆಟಿಂದ ತಂದಾಗ ಈ ಸೀಸನ್ ಅಲ್ಲಿ ಕೇವಲ ಕೆಜಿಗೆ 150 ರೂಪಾಯಿ ಇತ್ತು. ಆದ್ರೆ ಮತ್ತೆ ಮತ್ತೆ ಸೀಸನ್ ಅಲ್ಲಿ ಸಿಗದೇ ಇದ್ದಾಗ ಇದು 400 ರೂಪಾಯಿ, 450 ರೂಪಾಯಿವರೆಗೂ ಹೋಗುತ್ತೆ. ಆನ್ಲೈನ್ ನಲ್ಲಿ ತರಿಸಿದ್ರೆ ಸುಮಾರು 450ರಿಂದ 500 ರೂಪಾಯಿವರೆಗೂ ಇದನ್ನ ಚಾರ್ಜ್ ಅನ್ನ ಮಾಡ್ತಾರೆ. ಇದು ಒಂದು ಮರ ಬಿಟ್ಟಾಗ ಒಂದು 30ರಿಂದ 40 ಹಣ್ಣು ಕೊಡತಕ್ಕಂತ ಒಂದು ಗಿಡ ಇದು. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಇದನ್ನ ಸ್ಟೋರ್ ಎಲ್ಲ ಮಾಡಿ ಇಟ್ಕೊಂಡು ಸಾಮಾನ್ಯವಾಗಿ ಎಲ್ಲ ಮಾರ್ಕೆಟ್ಗಳಲ್ಲಿ ಹೀಗೆ ಮನೆ ಮನೆ ಹಣ್ಣುಗಳನ್ನೆಲ್ಲ ಮಾರ್ಕೊಂಡು ಬರ್ತಾರಲ್ಲ, ದ್ರಾಕ್ಷಿ, ಸೇಬು ಅಂತ ಆ ತರ ಸಿಗುದಿಲ್ಲ. ಕೆಲವು ಸ್ಪೆಸಿಫಿಕ್ ಜನರುಗಳು, ಅವರಿಗೆ ಗೊತ್ತಿರುವವರು ಅದನ್ನು ಆರ್ಡರ್ ಮಾಡಿ ತರಿಸ್ಕೊಳ್ತಾರೆ ಅಂತ ಕೆಲವರು ಮಾರಾಟವನ್ನ ಮಾಡ್ತಾರೆ. ಅದು ಬಿಟ್ರೆ ದೊಡ್ಡ ಮಾರ್ಕೆಟ್ ಅಲ್ಲಿ, ಬೆಂಗಳೂರಿನಲ್ಲಿ ನೋಡಿದ್ರೆ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ, ಕೆಲವು ಫ್ರೇಸರ್ ಟೌನ್, ಶಿವಾಜಿನಗರ, ಇಂತಹ ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ ಈ ಹಣ್ಣು ಲಭ್ಯ ಇದೆ. ಇದು ನಾವು ಏನ್ ಹೇಳ್ತೇವೆ ಅಂದ್ರೆ, ಈ ಕ್ಯಾನ್ಸರ್ ಅಂತ ಹೇಳತಕ್ಕಂಥದ್ದು ಬೇರೆ ಏನು ಹೊರಗಿಂದ ಬಂದಂತಹ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಒಂದು ಗುಣ ಅಲ್ಲ. ನಮ್ಮ ದೇಹದಲ್ಲಿರತಕ್ಕಂತಹ ನಮ್ಮ ಸೆಲ್ಸ್ ಏನಿದೆ ಅದರಲ್ಲೇ ಸಮಸ್ಯೆ ಬರತಕ್ಕಂಥದ್ದು. ಆದ್ರಿಂದ ಈ ಹಣ್ಣನ್ನು ಸೇವಿಸ್ತಾ ಬಂದಾಗ ನಮ್ಮ ದೇಹದಲ್ಲಿ ಏನಾದ್ರೂ ಕ್ಯಾನ್ಸರಸ್ ಸೆಲ್ಗಳು ಬೆಳೀತಾ ಇದೆ ಅಂತಂದ್ರೆ ಅದನ್ನ ಸ್ಪ್ರೆಡ್ ಆಗದ ಹಾಗೆ, ಜೊತೆಗೆ ಕೆಲವು ಸೆಲ್ಗಳನ್ನ ಅದು ಕೊಲ್ತದೆ. ಸಾಮಾನ್ಯವಾಗಿ ಇದನ್ನ ಏನ್ ಹೇಳ್ತಾರಂತಂದ್ರೆ, ಇದರಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಸುಮಾರು 12 ವಿವಿಧ ಕೋಶಗಳನ್ನ ಇದು ಕೊಲ್ಲುತ್ತೆ ಅಂತ ಹೇಳ್ತಕ್ಕಂಥದ್ದು. ಅಷ್ಟು ಪವರ್ ಈ ಹಣ್ಣಿಗೆ, ಇದರ ಎಲೆಗೆ, ಇದರ ಚಕ್ಕೆಗೆ ಇದೆ ಅಂತ ಹೇಳ್ಕೊಂಡು. ಇದು ತುಂಬಾ ಆಂಟಿ ಆಕ್ಸಿಡೆಂಟ್. ಇದರ ರುಚಿ ಹುಳಿ ಇದ್ರೂ ಸಹ ನಮ್ಮಲ್ಲಿರತಂತಹ ಒಂದು ಆಸಿಡಿಕ್ ಆಗ್ಲಿ ಅಂತದ್ದು ಏನಿದೆ ಅದನ್ನ ಸಹ ಕ್ಲಿಯರ್ ಮಾಡ್ತದೆ ಅಂತ ಹೇಳತಕ್ಕಂಥದ್ದನ್ನ ನಾವು ಕಾಣಬಹುದು. ಇದನ್ನ ನನಗೆ ಇದನ್ನ ತಿಂದು ಗೊತ್ತಿದೆ, ಎಲೆಯ ಕಷಾಯವನ್ನು ಮಾಡಿ ಕುಡ್ದಿದ್ದು ಗೊತ್ತಿದೆ, ಚಕ್ಕೆಯ ಕಷಾಯವನ್ನು ಮಾಡಿ ಸಹ ಕುಡ್ದು ಗೊತ್ತಿದೆ. ಆದ್ರೆ ಇದರಲ್ಲಿ ಇನ್ನೊಂದು ಅಂಶ ಹೇಳ್ತಾರೆ, ಇದು ಸ್ವಲ್ಪ ಕಾಯಿ ಆಗಿದ್ದಾಗ ಇದನ್ನ ತರಕಾರಿಯಾಗಿ ಸಹ ಉಪಯೋಗ ಮಾಡಬಹುದು ಅಂತ. ಅದನ್ನ ನಾನು ಮಾಡಿಲ್ಲ, ಮಾಡಬಹುದು ಅಂತ ಹೇಳತಕ್ಕಂಥದ್ದು ಇದನ್ನ ನಾವು ನೋಡಬಹುದು. ಈ ಕಾಯಿನಲ್ಲಿ ಏನೇನ್ ಪ್ರಯೋಜನ ಇದೆ ಅಂತಂದ್ರೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕ್ಯಾನ್ಸರ್ ಸೆಲ್ನ ವಿರುದ್ಧ ಇದು ಹೋರಾಡ್ತದೆ. ಆ ಕ್ಯಾನ್ಸರ್ ಸೆಲ್ ಇದ್ದಾಗ ಅದು ಏನು ಬೆಳಿಲಿಕ್ಕೆ ಅಂತ ಬರ್ತದಲ್ಲ, ಅಂತ ಸಂದರ್ಭದಲ್ಲಿ ಅದು ಬೆಳೆಯದ ಹಾಗೆ ಇದು ತಡೆಗಟ್ಟಲಿಕ್ಕೆ ಹೋರಾಡುತ್ತದೆ. ನೋವು ನಿವಾರಣೆ ಆಗ್ತದೆ. ಯಾವುದೇ ನೋವು ಇದ್ದಾಗ ಇದನ್ನು ಸೇವಿಸಿದಾಗ ನೋವು ಸಹ, ಅಂದ್ರೆ ಒಂದು ಪೇನ್ ಕಿಲ್ಲರ್ನ ಟೈಪ್ ಸಹ ಇದು ವರ್ಕ್ ಆಗುತ್ತೆ. BP-ಯನ್ನ ನಿಯಂತ್ರಣ ಮಾಡುತ್ತೆ. ಹೈ BP ಇದ್ದವರಿಗೆ ಈ ಹಣ್ಣನ್ನ ಸೇವಿಸ್ತಾ ಬಂದ್ರೆ, ಅಥವಾ ಈ ಎಲೆಯ ಕಷಾಯವನ್ನ ಕುಡಿದ್ರೆ, ಅಥವಾ ಇದರ ಚಕ್ಕೆಯ ಕಷಾಯವನ್ನ ಕುಡಿದ್ರೆ ಈ BP-ಯನ್ನು ಸಹ ಕಂಟ್ರೋಲ್ ಮಾಡುತ್ತೆ.
ನಾನು ಇದನ್ನ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತೇನೆ. ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡತಕ್ಕಂಥದ್ದಲ್ಲ. ತುಂಬಾ ಹೈ ಆಂಟಿ ಆಕ್ಸಿಡೆಂಟ್ ಇದು. ಜೀರ್ಣಕ್ರಿಯೆ, ನಾನು ಹೇಳಿದ್ನಲ್ಲ, ಊಟ ಆದ್ಮೇಲೆ ಇದನ್ನು ತಿಂದ್ರೆ ನಮ್ಮ ಜೀರ್ಣ ಸಹ ಚೆನ್ನಾಗಾಗುತ್ತಂತ. ಕ್ರಿಯೆಗೆ ಬಹಳ ಬಹಳ ಉಪಕಾರಿ. ಇನ್ನೊಂದೇನು ಅಂತಂದ್ರೆ, ಇದೆಲ್ಲ ಇರುವ ಕಾರಣ ನಮ್ಮ ದೇಹ ಇದು ಆಂಟಿ ಆಕ್ಸಿಡೆಂಟ್ ಎಲ್ಲ ಆಗಿರತಕ್ಕಂಥ, ಕ್ರಿಯೆಗೂ ಕೆಲಸ ಮಾಡುತ್ತಾ ಇರತಕ್ಕಂಥ ಹಣ್ಣಾಗಿರುವ ಕಾರಣ ಇದು ನಮ್ಮ ದೇಹವನ್ನ ನಾವು ಸೇವಿಸ್ತಾ ಬಂದ್ರೆ ಹಗುರವಾಗಿಡ್ತದೆ ಅಂತ. ಒಂಥರ ನಾವು ಮೈಬಾರ, ಒಂಥರ ಆಕ್ಟಿವ್ ಇಲ್ಲ ಅಂತ ಹೇಳ್ತೇವಲ್ಲ, ಹಾಗೆಲ್ಲ ಇದು ನಮ್ಮ ಶರೀರವನ್ನ ಹಗುರವಾಗಿಟ್ಟು ನಾವು ಆಕ್ಟಿವ್ ಆಗಿ ಇರ್ತೇವೆ ಅಂತ. ಜೊತೆಗೆ ಇದು ಚರ್ಮ ರೋಗಕ್ಕೆ ಸಹ ಬಹಳ ಬಹಳ ಉಪಯುಕ್ತ. ಇದು ಹಚ್ಚತಕ್ಕಂಥದ್ದಲ್ಲ, ಆದ್ರೆ ಹೊಟ್ಟೆಗೆ ಸೇವಿಸತಕ್ಕಂಥದ್ದು. ಇದನ್ನ ಸೇವಿಸುತ್ತಾ ಬಂದ್ರೆ ಚರ್ಮ ರೋಗ ಸಹ ಗುಣ ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ನಾವಿಲ್ಲಿ ಮನಗಾಣಬಹುದು. ಇದು ಆಕ್ಚುಲಿ ಇದನ್ನ ಗಿಣಿ ಅಂತಾನೂ ಕರೀತಾರೆ. ಕೆಲವರಿಗೆ ಈ ಹಣ್ಣ ಆ ಹಣ್ಣ ಅಂತ ಹೇಳತಕ್ಕಂಥದ ಒಂಥರ ಕನ್ಫ್ಯೂಷನ್. ಲಕ್ಷ್ಮಣ ಫಲ ಅಂದ್ರೂ ಇದೆ, ಹನುಮಂತ ಫಲ ಅಂದ್ರೂ ಇದೆ, ಜೊತೆಗೆ ಗಿಣಿ ಅಂತರೂ ಕರೀತಾರೆ. ಸೊ ಇದು ಎನ್ನೋವಾ ಚೆರಿಮೋಲ ಅಂತಾನೂ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆದ್ರಿಂದ ಇಂತಹ ಶಬ್ದಗಳು ಬಂದಾಗ ಇದು ಈ ಹನುಮಂತ ಫಲ ಅಂತ ಹೇಳತಕ್ಕಂಥ ಒಂದು ನಮಗೆ ಗೊತ್ತಿದ್ರೆ ಈ ಹಣ್ಣನ್ನ ಉಪಯೋಗವನ್ನ ಮಾಡಬಹುದು. ಈಗ ತುಂಬಾ ಜನ ಇದನ್ನ ಬೆಳೆದು ಇದನ್ನ ಕ್ಯಾನ್ಸರ್ಗೋಸ್ಕರ ಉಪಯೋಗ ಮಾಡಕ್ಕೆ ಮಾಡ್ತಾರೆ. ಆಕ್ಚುಲಿ ನನ್ನ ಮನೆಯಲ್ಲಿ ಸಹ ನಾನು ಸುಮಾರು ಗಿಡಗಳನ್ನ ಇಟ್ಟಿದ್ದೇನೆ. ಜೊತೆಗೆ ನಾವೆಲ್ಲಾದ್ರೂ ಗಾಡಿಯಲ್ಲಿ ಹೋದಾಗ ಒಂದು ಗಿಡ ಕಾರಲ್ಲಿ ಇಟ್ಕೊಂಡಿರ್ತೇನೆ. ಎಲ್ಲಾದ್ರೂ ಗಿಡ ನಡತಕ್ಕಂತಹ ವ್ಯವಸ್ಥೆ ಇರುವಂತ ಫ್ಯಾಮಿಲಿ ಆದ್ರೆ ನಾನು ಒಂದು ಗಿಡವನ್ನ ಕೊಟ್ಟು ಬರ್ತೇನೆ. ಯಾಕಂತಂದ್ರೆ ಇದನ್ನ ಏನು ನರ್ಸರಿಯಲ್ಲಿಂದ ನಾನು ತರ್ತಾ ಇಲ್ಲ. ಈ ಹಣ್ಣನ್ನ ಕಟ್ ಮಾಡಿ ತಿಂದಾಗ ಇದರ ನಾನು ಬೀಜವನ್ನ ಯಾವತ್ತೂ ಎಸೆಯುವುದಿಲ್ಲ. ಇದು ನಿನ್ನೆ ಸೇವಿಸಿದಂತಹ ಬೀಜ ಡಬ್ಬಿಯಲ್ಲಿ ಹಾಕಿರ್ತೇನೆ. ಎಲ್ಲಿ ಹೋದ್ರೂ ಇದನ್ನ ಒಂದು ಕವರಲ್ಲಿ ಹಾಕೊಂಡು ನಾನು ಟ್ರಾವೆಲ್ ಮಾಡ್ತೇನೆ. ಎಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಎಲ್ಲಿ ಇದೆ ಅಲ್ಲಿ ಹೀಗೆ ಎಸ್ದು ಬಿಡ್ತೇನೆ, ಅಲ್ಲಿ ಹುಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಇಲ್ಲ ಅಂದ್ರೆ ಎಲ್ಲಿಯಾದ್ರೂ ಮನೆಯಲ್ಲಿ ಕೊಟ್ಟಾಗ ಅದು ನೆಡ್ಲಿಕ್ಕೆ ಅವಕಾಶ ಇದೆ. ತುಂಬಾ ಕಡೆ ನಾನು ಇದನ್ನ ಕೊಟ್ಟಿದ್ದೇನೆ. ಯಾಕಂತಂದ್ರೆ ನಾನು ಕೊಡುವಾಗ ಅವರಿಗೊಂದು ಮಾತು ಹೇಳ್ತೇನೆ, ಇದು ಹಣ್ಣಾಗ್ಲಿ ಅಥವಾ ಇದೇ ಆಗ್ಲಿ, ಎಲೆ ಆಗ್ಲಿ ಅಥವಾ ಚಕ್ಕೆ ಆಗ್ಲಿ, ದಯಮಾಡಿ ಇದನ್ನ ದುಡ್ಡಿಗೆ ಮಾರ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಡಿ, ಒಂದು ರೋಡ್ ಸೈಡ್ ಏನಿದೆಯಲ್ಲ ಅದು. ನನ್ನ ಮನೆ ಮುಂದೆ ಆಕ್ಚುಲಿ ಸುಮಾರು ಜಾಗ ಇದೆ, ಖಾಲಿ ಜಾಗ. ಸೊ ಅಲ್ಲಿ ತುಂಬಾ ಗಿಡಗಳನ್ನ ಲೈನಿಗೆ ನೆಟ್ಟಿದ್ದೇನೆ. ಮತ್ತೆ ಹೇಳ್ತೇನೆ ನನ್ನ ಅಕ್ಕಪಕ್ಕದವರಿಗೆ, ಈ ಗಿಡ ಇಂಥ ಉಪಯೋಗಕ್ಕೆ, ಯಾರಾದ್ರೂ ನಿಮಗೆ ಕ್ಯಾನ್ಸರ್ ಇದೆ ಈ ತರ ಅಂತ ಹೇಳಿದಾಗ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೂ ಪರವಾಗಿಲ್ಲ, ಈ ಎಲೆ ಚಕ್ಕೆಗಳನ್ನ ಅಥವಾ ಇದರಲ್ಲಿ ಆದ ಹಣ್ಣುಗಳನ್ನ ಫ್ರೀ ಆಗಿ ಕೊಡಿ, ಅವರಿಗೆ ಉಪಯೋಗ ಆಗ್ತದೆ ಅಂತ. ನಾನು ಯಾರು ಬಂದ್ರು ಅದರದೊಂದು ಪರಿಚಯ ಮಾಡ್ತೇನೆ. ಈ ಗಿಡ ಇಂಥ ಒಂದು ಉದ್ದೇಶಕ್ಕಾಗಿರತಕ್ಕಂಥದ್ದು, ಆದ್ರಿಂದ ನೀವು ಇದನ್ನು ಫ್ರೀ ಆಗಿ ಕೊಡ್ಲಿಕ್ಕೆ ಮಾಡಿ ಅಂತ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನು ನೆಟ್ಟಿದ್ದೇನೆ. ಇನ್ನು ಹಣ್ಣು ನಾನು ಹೇಳಿದೆ, ಇದನ್ನು ನಾನು ಕಟ್ ಮಾಡ್ತೇನೆ, ಕಟ್ ಮಾಡಿ ತೋರಿಸ್ತೇನೆ. ಒಂದ್ ವೇಳೆ ನೋಡದೇ ಇರುವವರು, ನೋಡಿ ತಿಂದು ಅನುಭವ ಇರುವವರಿಗೆ ಇದೇನು ವಿಶೇಷ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಈ ಹಣ್ಣು. ತಿನ್ಲಿಕ್ಕೆ ಏನು ಬೇಜಾರಾಗೋದಿಲ್ಲ. ತುಂಬಾ ಕೆಲವರಿಗೆ ಹುಳಿ ಅಂದ್ರೆ ಆಗೋದಿಲ್ಲ. ಯಾರ್ದು ಮೈಕ್ರೋಫೋನ್ ಆನ್ ಇದೆ, ಯಾರೋ ಮಾತಾಡ್ತಾ ಇದ್ದಾರೆ. ನೋಡಿ ಈ ಹಣ್ಣು ಈ ತರ ಸ್ಪೂನ್ ಅಲ್ಲಿ ತೆಗೆದ್ರೆ ರಾಮಫಲ ಇದ್ದಾಗೆ ಇದೆ. ನಾನ್ ತಿಂತೇನೆ, ತುಂಬಾ ಚೆನ್ನಾಗಿದೆ. ಇದರ ಬೀಜ ಕಪ್ಪು ಬೀಜ. ಇದು ಒಂದೇನಂದ್ರೆ ಈ ಹಣ್ಣನ್ನ ತಂದಾಗ ಸಹ ಯಾರು ಸಹ ಇದರ ಬೀಜವನ್ನ ವೇಸ್ಟ್ ಮಾಡಬೇಡಿ. ನಾನು ಇನ್ನೊಂದೇನ್ ಮಾಡ್ತೇನೆ ಅಂದ್ರೆ, ನನ್ನ ಮನೆಯ ಗಾರ್ಡನ್ ಅಲ್ಲಿ ನಾನು ಗೊಬ್ಬರವನ್ನ ನಾನೇ ಮಾಡ್ತೇನೆ. ಗಿಡಗಳ ಸೊಪ್ಪು ಅಂತದೆಲ್ಲ, ಮತ್ತೆ ಕಿಚನದು ವೇಸ್ಟ್ ಇದ್ದಾಗ ಇದನ್ನೆಲ್ಲ ಕಟ್ ಮಾಡಿ ಟಬ್ಬಲ್ಲಿ ಹಾಕ್ತೇನೆ. ಆವಾಗ ಕೆಲವು ಬೀಜಗಳನ್ನ ಸಹ ಅದರಲ್ಲಿ ಹಾಕ್ತೇನೆ. ಅದನ್ನ ಪಾಟಿಗೆ ಹಾಕಿದ್ಮೇಲೆ ಆಕ್ಚುಲಿ ಆ ಗಿಡ ಬರ್ತದೆ. ಅದು ಗೊಬ್ಬರದಲ್ಲಿ ಸಹ ಸಾಯುದಿಲ್ಲ, ಈ ಬೀಜ ಬರ್ತದೆ. ಆಮೇಲೆ ಅದನ್ನ ತೆಗೆದು ಈ ತರ ಕವರಲ್ಲಿ ಹಾಕ್ಬಿಟ್ಟು ಇಡ್ತೇನೆ. ನಂತರ ಅದನ್ನ ಗಿಡ ಬಂದ್ಮೇಲೆ ತಗೊಂಡು ಹೋಗಿ ಭೂಮಿಯಲ್ಲಿ ನಡ್ತೇನೆ. ಜೊತೆಗೆ ಎಲ್ಲಿ ಜಾಗ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಚೀಲಗಳು ಇರ್ತಾವಲ್ಲ, ಅಕ್ಕಿ ಚೀಲ ಅಂತ ಚೀಲದಲ್ಲಿ ಅದರಲ್ಲಿ ಮಣ್ಣು ಹಾಕಿ ನೆಟ್ರುನು ನಮಗೆ ಕಷಾಯ ಮಾಡ್ಲಿಕ್ಕೆ, ಅದು ದೊಡ್ಡ ಮರ ಆಗಿ ಬೆಳೆದು ಚಕ್ಕೆ ಅಥವಾ ಹಣ್ಣು ಬರ್ಲಿಕ್ಕೆ ಆಗದಿದ್ರು ಅದರ ಎಲೆಗಳನ್ನ ಯೂಸ್ ಮಾಡಿ ಕಷಾಯ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆದ ಕಾರಣ
ತುಂಬಾ ಜಾಗ ಇಲ್ಲದವರು ಸಹ ಈ ಗಿಡವನ್ನ ಮನೇಲಿ ಆ ತರ ನಮ್ಮ ಅಂಗಳದಲ್ಲಿ ಎಲ್ಲ ಇದು ಗೋಣಿ ಚೀಲನ್ನ ಇಟ್ಟು ಈ ಹಣ್ಣನ್ನ ಈ ಗಿಡವನ್ನ ಬೆಳೆಸಿ ಇದರ ಒಂದು ಉಪಯೋಗವನ್ನ ಪಡ್ಕೋಬಹುದು. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಕ್ಯಾನ್ಸರ್ ಇರತಕ್ಕಂಥವರಿಗೆ ಮಾತ್ರ ಅಲ್ಲ, ಇದನ್ನ ಯಾರು ಸಹ ಬಳಸಬಹುದು. ಆದ ಕಾರಣ ನಮ್ಮಲ್ಲಿ ಒಂದು ವೇಳೆ ಪ್ರಾರಂಭದಲ್ಲಿ ಕ್ಯಾನ್ಸರ್ ಸೆಲ್ಸ್ ಬೆಳೀತಾ ಇದ್ದಂತ ಪಕ್ಷದಲ್ಲಿ ಅದನ್ನ ಇದು ಅದಕ್ಕೆ ಕೊಲ್ಲುತ್ತೆ. ಆದ ಕಾರಣ ಇದು ಬಹಳ ಬಹಳ ಉಪಯುಕ್ತವಾದ ಒಂದು ಹಣ್ಣು. ಎಲ್ಲರೂ ಸಹ ಇದನ್ನ ತಗೊಂಡು ಒಂದ್ಸಲ ಟೇಸ್ಟ್ ಮಾಡಿ, ಸೊ ಅಗತ್ಯ ಬಂದಾಗ ಬಿದ್ರೆ ನೀವು ಬೆಳೆಸಿ, ನೀವು ಮಾರಾಟ ಮಾಡದಿದ್ರು ಪಬ್ಲಿಕ್ಕಿಗೆ ಅಥವಾ ಕಷ್ಟದಲ್ಲಿರತಕ್ಕಂಥ ಜನರಿಗೆ ಇದನ್ನ ಕೊಟ್ಟು ಒಂದು ಸಹಾಯವನ್ನ ಮಾಡಬಹುದು ಅಂತ ನಾನು ಹೇಳುತ್ತಾ ಈ ಒಂದು ಅಂಶದಕ್ಕೆ ನಾನು ವಿರಾಮವನ್ನ ಹೇಳ್ತೇನೆ. ಅವಕಾಶ ಕೊಟ್ಟಿರತಕ್ಕಂತಹ ಈ ವೇದಿಕೆಗೆ ಯಶೋಧ ಮೇಡಮ್ ಅವರಿಗೆ ಹಾಗೂ ಇದನ್ನ ಕೇಳಿರತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು.